ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೀವೆಲ್ಲರೂ ತಮ್ಮನೇನಲ್ಲಿ ನೋಡಿದ ಹಾಗೆ ನಾನು ತುಳಸಿ ಹಬ್ಬದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ನೋಡಿದ್ರೆ ತುಂಬ ಮಂಜು ಬಿದ್ದುಬಿಟ್ಟಿತ್ತು. ಎಲ್ಲೂ ಏನೂ ಕಾಣಿಸ್ತಾನೆ ಇರಲಿಲ್ಲ ಆ ಕಡೆಯಿಂದ ಆಚೆಗೆ, ಅಷ್ಟು ಮಂಜು ಬಿದ್ದಿತ್ತು. ಸೊ ಹಾಗೆ ಅದನ್ನು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಹೊರಗಡೆ ಸಿಕ್ಕಾಪಟ್ಟೆ ಚಳಿನೂ ಕೂಡ ಇತ್ತು. ಹಾಗೆ ಇವತ್ತು ತುಳಸಿ ಹಬ್ಬ ಅಲ್ವಾ, ಹಾಗಾಗಿ ನಾನು ಪಾಟ್ ತೊಗೋಬೇಕು ಅಂತ ಅಂದ್ಕೊಂಡು ತುಂಬ ದಿನದಿಂದ ಅಂದ್ಕೊತಾ ಇದ್ದೆ. ಅಂದ್ರೂ ಏನೋ ಒಂದು ರೀಸನಿಂದ ಬಿಡು ತೊಗೊಂಡ್ರೆ ಆಯಿತು ಅಂತಂದು ಹಂಗೆ ಮುಂದೆ ಹಾಕ್ತಾ ಇದ್ದೆ. ಸರಿ ಇವತ್ತು ತೊಗೊಂಬಿಡೋಣ ಅಂತ ಅಂದ್ಕೊಂಡು ಇವತ್ತು ಒಂದು ನರ್ಸರಿಗೆ ಬಂದಿದ್ದೀನಿ. ಇಲ್ಲಿ ವಿದ್ಯಾರಣ್ಯಪುರದಲ್ಲಿರೋಂಥ ಒಂದು ನರ್ಸರಿ ಇದೆ. ಸೊ ಅಲ್ಲಿ ಪಾಟೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಅಲ್ಲಿ ಹೋಗಿದ್ದೆ, ನಾನು ನೋಡಿದೆ ಯಾವ್ದು ಚೆನ್ನಾಗಿದೆ ಏನು ಅಂತ. ಎಲ್ಲನೂ ಕೂಡ ರೇಟ್ನ ನೋಡಿ ಚೆಕ್ ಮಾಡಿದೆ. ಸೊ ಇದನ್ನು ಸ್ವಲ್ಪ ಜಾಸ್ತಿನೇ ಹೇಳಿದ್ರು ಅವ್ರ ರೇಟು. ಸೊ ನಾನು ಅದಕ್ಕೆ ಸ್ವಲ್ಪ ಚಿಕ್ಕದು ಮೀಡಿಯಮ್ ಸೈಜ್ ತೊಗೊಂಡ್ರಾಯ್ತು ಅಂತ ಅಂದ್ಕೊಂಡು ಚಿಕ್ಕದನ್ನೇ ತೊಗೊಂಬಂದೆ. ಸೊ ಸೈಜ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಏನೋ ಕಾಸ್ಟು. ಹಾಗೆ ಇದು ಪಿಂಗಾಣಿದಾಗಿರೋದ್ರಿಂದ ಸ್ವಲ್ಪ ಕಾಸ್ಟು ಸ್ವಲ್ಪ ಜಾಸ್ತಿನೇ ಇರುತ್ತೆ. ನನಗೆ ಪಿಂಗಾಣಿದೇ ತೊಗೋಬೇಕು ಅಂತ ತುಂಬ ವರ್ಷದಿಂದ ಆಸೆ ಇತ್ತು. ಹಾಗಾಗಿ ಇದು ಪಿಂಗಾಣಿದೇ ತೊಗೊಳ್ಳೋಣ ಈ ಸಲ ಅಂತ ಅಂದ್ಕೊಂಡು ಬಂದಿದ್ದೀನಿ. ಹಾಗೆ ತುಳಸಿ ಗಿಡ ನೋಡ್ತಾ ಇದ್ದೆ, ಎಲ್ಲ ಚೆನ್ನಾಗಿರೋದೆಲ್ಲ ಖಾಲಿಯಾಗಿಬಿಟ್ಟಿತ್ತು, ಇರಲೇ ಇಲ್ಲ. ತುಳಸಿ ಹಬ್ಬ ಬೇರೆ ಅಲ್ವಾ, ಎಲ್ಲರೂ ಬಂದವರೆಲ್ಲ ತುಳಸಿ ತೊಗೊಳೋದಕ್ಕೆ ಅಂತಲೇ ಬಂದಿದ್ದು ಅವತ್ತಂತೂ ನರ್ಸರಿಗೆ. ನಾನು ಬಂದಾಗಲೂ ಸ್ವಲ್ಪ ಜನ ಬಂದಿದ್ದರು, ಬಟ್ ನಾನೊಂದೆರಡು ಅಷ್ಟೇ ಚೆನ್ನಾಗಿರೋದಿತ್ತು, ಅದನ್ನೇ ಆರಿಸ್ಕೊಂಡೆ. ಮತ್ತು ಮನೆಗೆ ಮಣ್ಣೇನು ತೊಗೊಂಬರೋದು ಅಂತ ಅಂದ್ಕೊಂಡು ಅವ್ರ ಹತ್ರನೇ ಮಣ್ಣು ಗೊಬ್ಬರ ಎಲ್ಲ ಹಾಕಿಸ್ಕೊಂಡು ಸೊ ಮಣ್ಣನ್ನು ಎಲ್ಲ ತುಂಬಿಸ್ಕೊಂಡು ಬಂದೆ. ಹಾಗೆ ಗಿಡನೂ ಅವ್ರ ಹತ್ರನೇ ನೆಡೆಸಿದೆ. ಅವ್ರ ಹತ್ರ ನೆಡೆಸಿದ್ರೆ ತುಂಬಾ ಚೆನ್ನಾಗಿ ಬರ್ತವೆ. ನಾನು ಆಲ್ರೆಡಿ ದಾಸವಾಳ ಗಿಡ, ಮಲ್ಲಿಗೆ ಗಿಡ ಎಲ್ಲ ಅವ್ರ ಹತ್ರನೇ ನರ್ಸರಿಯಲ್ಲಿ ಮಣ್ಣು ತುಂಬಿಸಿ ತೊಗೊಂಬಂದಿದ್ದೆ. ತುಂಬಾ ಚೆನ್ನಾಗಿ ಹೂವೆಲ್ಲ ಬಿಡ್ತಾಯಿದೆ. ಹಾಗಾಗಿ ಈ ಸಲನೂ ನರ್ಸರಿಯಲ್ಲೇ ತೊಗೊಂಡು ಅವ್ರ ಹತ್ರನೇ ತುಂಬಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೋಗಿದ್ದೆ. ಯಾಕಂದರೆ ತುಳಸಿ ಗಿಡ ನಮ್ಮ ಮನೇಲಿರೋದು ಅಷ್ಟೊಂದು ಚೆನ್ನಾಗಿರಲಿಲ್ಲ. ನೋಡೋಣ ಈ ಸಲನಾದರೂ ನರ್ಸರಿಯಿಂದ ತಂದಿರೋದು ಚೆನ್ನಾಗಿ ಬರುತ್ತಾ ಏನೋ ಅಂತಂದು ತೊಗೊತಾ ಇರೋದು. ನಾನು ತೊಗೊಂಡಿರೋದೆಲ್ಲ ಬೀಜ ಹಾಕಿ ಬಂದಿರೋದು, ಅಷ್ಟು ಚೆನ್ನಾಗಿ ಬರ್ತಾಯಿಲ್ಲ ಅದು ಗಿಡಗಳು. ಸೊ ಹಂಗಾಗಿ ಇವ್ರ ಹತ್ರನೇ ಮಣ್ಣು ತುಂಬಿಸಿ ಕೊಡ್ತಾಯಿದ್ದೀನಿ. ಹಾಗೆ ನಾನು ಕೇಳ್ತಾಯಿದ್ದೆ, ನಮ್ಮ ಮನೆಯಲ್ಲಿ ಗಿಡಗಳೆಲ್ಲ ಒಂದು ಸ್ವಲ್ಪ ಹುಳ ಆಗ್ತಾಯಿದೆ, ಅಷ್ಟು ಚೆನ್ನಾಗಿ ಫಲ ಕೊಡ್ತಾಯಿಲ್ಲ ಹಣ್ಣಿನ ಗಿಡ ಅದೆಲ್ಲ, ತುಂಬ ವರ್ಷ ಆದ್ರೂ ಅಂತ ಹೇಳ್ತಾಯಿದ್ದೆ. ಅವ್ರು ಹೇಳ್ತಾಯಿದ್ರು ನನ್ನ ಹತ್ರ ತೊಗೊಂಬನ್ನಿ, ಹೂವಿನ ಗಿಡ ಆಗಲಿ ಹಣ್ಣಿನ ಗಿಡ ಆಗಲಿ ನಾನು ತುಂಬ ಚೆನ್ನಾಗಿ ಕೇರ್ ಮಾಡಿಕೊಡ್ತೀನಿ ಅಂತಂದು ಎಲ್ಲ ಹೇಳ್ತಾಯಿದ್ರು. ನನ್ನ ಹತ್ರ ಒಂದು ಆರೆಂಜ್ ಗಿಡ ಇದೆ, ಅದು ಒಂದು 5-6 ವರ್ಷ ಆದ್ರೂ ಕೂಡ ಅದು ಬಿಡ್ತಾಯಿಲ್ಲ ಅಂತಂದು ಹೇಳಿದೆ ಹಣ್ಣು. ತುಳಸಿ ಪಾಟೆಲ್ಲ ತಂದು ಮನೇಲಿಟ್ಟು ಹಾಗೆ ಪೂಜೆಗೆ ಏನೆಲ್ಲ ಐಟಮ್ ಬೇಕೋ ಅದನ್ನೆಲ್ಲ ತೊಗೊಂಡು ಮನೆಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಸಂಜೆ ಆಗಿಬಿಟ್ಟಿತ್ತು, ಒಂದು 6 ಗಂಟೆ 6:15. ಹಾಗಾಗಿ ಬೇಗ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತಂದು ರೆಡಿ ಮಾಡ್ತಾಯಿದ್ದೆ. ಇದೊಂದು ಡೆಕೋರೇಷನ್, ಒಂದು ಚೆಂಡು ಹೂವು ಇತ್ತು, ಹಿಂದ್ಗಡೆ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು. ಬೇಡ ಬಿಡ್ರಿ, ಅಷ್ಟು ಅದು ನಿಲ್ತಾ ಇಲ್ಲ ಅಂತಂದರೂ ಕೇಳ್ತಾ ಇಲ್ಲ. ನನಗೆ ಹಾಕು ಚೆನ್ನಾಗಿ ಕಾಣಿಸುತ್ತೆ ಹಿಂದೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನು ನೋಡಿದೆ, ಹಾಕೋಕ್ಕಾಗಲಿಲ್ಲ. ಮತ್ತು ಅವ್ರು ಹಾಕ್ತಿದ್ದಾರೆ. ಒಂದು ಸ್ವಲ್ಪ ಹೊತ್ತು ಅಷ್ಟೇ ನಿಂತ್ಕೊಂತು, ಆಮೇಲೆ ಮತ್ತೆ ಬಿದ್ದೋಯ್ತು. ಅದು ಗಮ್ ಯಾಕೋ ವಾಲ್ಗೆ ಅಂಟ್ಕೊತಾನೆ ಇರಲಿಲ್ಲ, ಪದೇ ಬೀಳ್ತಾ ಇತ್ತು. ಸರಿ ಬಿಡಿ ಬೇಡ ಅಂತ ಅಂದ್ಕೊಂಡು ಹಂಗೆ ಪೂಜೆ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಹಂಗೆ ಪೂಜೆ ಮಾಡ್ತಾಯಿದ್ದೆ. ಅಂದ್ರೂ ಕೂಡ ನಮ್ಮ ಮನೆಯವರು ಏನಾದರೂ ಕೇಳಲಿಲ್ಲ, ಅಂಟಿಸಿದ್ಮೇಲೆ ಈ ಥರ ಕಾಣ್ತಾ ಇದೆ. ಅದೇನು ನೆಸೆಸಿಟಿ ಇರಲಿಲ್ಲ, ಬೇಡ ಅಂತ ಹೇಳಿದೆ. ಸೊ ಇತ್ತಲ್ಲ ಅಂತಂದು ಹಾಕಿದ್ರು. ಒಂದು ಸ್ವಲ್ಪ ಹೊತ್ತು ಅಷ್ಟೇ ನಿಂತ್ಕೊಂತು, ಆಮೇಲೆ ಏನೋ ಅಷ್ಟು ಗಮ್ ಹಿಡಿಲಿಲ್ಲ. ಅದು ವಾಲ್ ಸ್ವಲ್ಪ ಅಷ್ಟು ಸರ್ಫೇಸ್ ಫ್ಲ್ಯಾಟ್ ಆಗಿದ್ದರೆ ಅಷ್ಟೇ ಅದು ಅಂಟುತ್ತಲ್ವ ಸ್ಟಿಕ್ಕರು, ಹಂಗಾಗಿ ಅಂಟಲೇ ಇಲ್ಲ ಅದು. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಬಿದ್ದೋಯ್ತು. ಬೇಡ ಬಿಡು ಅಂತ ಅಂದ್ಕೊಂಡು ಹಾಗೆ ಪೂಜೆ ಮಾಡಿದೆ. ಇವಾಗ ರಂಗೋಲಿ ಹಾಕೋಣ ಅಂತ ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ತಾಯಿದ್ದೀನಿ ಅಷ್ಟೇ. ಯಾಕಂದರೆ ಸ್ಪೇಸ್ ಕೂಡ ಕಡಿಮೆ ಇದೆ ಅಲ್ವಾ ನಮ್ಮ ಮನೆ ಮುಂದೆ, ಸ್ವಲ್ಪ ಓಡಾಡೋಕ್ಕೂ ಕೂಡ ಜಾಗ ಬಿಡಬೇಕು. ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ, ರಂಗೋಲಿ ಅಲ್ಲೇ ಕಾಲು ಹತ್ರ ಹಾಕ್ಬಿಟ್ರೆ ತುಳಿದಾಡ್ತಾರೆ ಅಂತ ಸ್ವಲ್ಪ ಈ ಕಡೆನೇ ತುಳಸಿ ಕಟ್ಟೆ ಮುಂದೆನೇ ಹಾಕಿಬಿಡ್ತಾ ಇದ್ದೀನಿ. ಬಾಗಿಲಿಗೆ ತುಳಸಿ ಕಟ್ಟೆಗೆ ಎರಡಕ್ಕೂ ಸೇರಿಬಿಟ್ಟೇನೆ. ಹಾಗೆ ರಂಗೋಲಿ ಎಲ್ಲ ಹಾಕಿ ಆದಮೇಲೆ ನಾನು ಫಸ್ಟ್ ಕಂಕಣ ಎಲ್ಲ ಕಟ್ಟಿಸ್ಕೊಂಡು ಅದಾದಮೇಲೆ ಪೂಜೆನ ಸ್ಟಾರ್ಟ್ ಮಾಡಿ, ಫಸ್ಟು ನೆಲ್ಲಿಕಾಯ್ದು ಗಿಡ ತಂದಿರ್ತೀವಲ್ವ, ಆ ನೆಲ್ಲಿಕಾಯಿ ಗಿಡನ ಫಸ್ಟ್ ಇಟ್ಬಿಟ್ಟು ಅದಕ್ಕೆ ದಾರ ಕಟ್ಟಿ, ಅದಾದಮೇಲೆ ಅರಿಶಿನ ಕುಂಕುಮ ಎಲ್ಲನೂ ಹಾಕಿ ಪೂಜೆಯನ್ನು ಮಾಡಿ ಮಂಗಳಾರತಿ ಎಲ್ಲ ಆದಮೇಲೆ ಬಾಳೆಹಣ್ಣು ಮತ್ತು ಹಾಲು ಅದಕ್ಕೆ ಬೆಲ್ಲ ಹಾಕ್ಬಿಟ್ಟು ಎಡೆ ಮಾಡಿದೆ. ಸೊ ತುಳಸಿ ಹಬ್ಬ ಆದಮೇಲೆ ಇದು ನೆಕ್ಸ್ಟ್ ವ್ಲಾಗ್ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಮಕ್ಕಳಿಗೆ ರಜೆ ಇತ್ತಲ್ವ, ಸಂಡೇ ಹಾಗೆ ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಸೊ ಸ್ವಿಮ್ಮಿಂಗಿಗೆ ಕರ್ಕೊಂಬಂದಿದ್ದೀನಿ. ಒಂದು 1/2 ಅವರ್ ಏನೋ ಇರುತ್ತೆ ಅಷ್ಟೇ, ಇಬ್ರಿಗೂ ಸೇರಿ 50 ರೂಪೀಸ್ ಏನೋ, ಅಂದರೆ 25 ರೂಪೀಸ್ ಇರಬೇಕು. ಸೊ ನಾನು ಟಿಕೆಟ್ ಅಷ್ಟು ಸರಿಯಾಗಿ ನೋಡಲಿಲ್ಲ. ಸೊ ನನ್ನ ಮಕ್ಕಳು ಅರ್ಜೆಂಟಲ್ಲಿದ್ದರು ಆಟ ಆಡಬೇಕು ಅಂತ, ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಅದಾದಮೇಲೆ ಬರ್ತಾ ಹಾಗೆ ಬಂಗಾರಪೇಟೆ ಚಾಟ್ಸಲ್ಲಿ ಮಸಾಲೆ ಪುರಿ ತಿನ್ನಿಸ್ಕೊಂಡು ಕರ್ಕೊಂಡ್ಬಂದೆ.
ನೋಡಲ್ ಸೂಪರ್ ಅಂತೆ. ಸೂಪರಾ ಸೂಪರಾ ಸುಡ್ತಾ ಇಲ್ಲ ಸುಡ್ತಾ ಇಲ್ಲ. ನನ್ನ ಮಗ ಇವಾಗಂತೂ ಏನೇ ತಿಂದ್ರೂ ಕೂಡ ಮಮ್ಮಿ ಇದು ಚೆನ್ನಾಗಿದೆ, ಇದು ಸೂಪರ್ ಅಂತ ಹೇಳೋದು ಕಲ್ತ್ಬಿಟ್ಟಿದ್ದಾನೆ. ನಾನು ಮನೇಲಿ ಏನು ಅಡುಗೆ ಮಾಡಿದ್ರು ಅಷ್ಟೇ ಅವನು ತುಂಬ ಚೆನ್ನಾಗಿ ಹೇಳ್ತಾನೆ. ಮಮ್ಮಿ ಇದು ಚೆನ್ನಾಗಿದೆ ಅಂತ ಹೇಳ್ತಾನೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಮಮ್ಮಿ ನಂಗೆ ಇಷ್ಟ ಇಲ್ಲ ಅಂತಂದು ಹೇಳ್ತಾನೆ. ಹಾಗೆ ಪಾನಿಪುರಿ ಮಸಾಲೆ ಪುರಿ ತಿನ್ನಿಸ್ಕೊಂಡ್ಬಿಟ್ಟು ಹಾಗೆ ವಿದ್ಯಾರಣ್ಯಪುರ ಹತ್ರ ಲೇಕ್ ಇದೆ ಅಲ್ವಾ, ಸೊ ಲೇಕ್ ಹತ್ರ ಹಾಗೆ ಓಡಾಡಿಕೊಂಡು ವಾಕಿಂಗ್ ಮಾಡಿಸ್ಕೊಂಡು ಅಲ್ಲಿ ಡಕ್ ಎಲ್ಲ ಇರುತ್ತೆ. ಸೊ ಅವನಿಗೆ ಡಕ್ಕು ಮತ್ತು ಕೊಕ್ಕರೆ ಎಲ್ಲ ಇರುತ್ತೆ, ಅದೆಲ್ಲ ತೋರಿಸ್ಕೊಂಡು ಹಾಗೆ ವಾಕಿಂಗ್ ಮಾಡಿಸ್ಕೊಂಡು ಕರ್ಕೊಂಬರೋಣ ಅಂತಂದು ಬಂದಿದ್ವಿ. ನಾವಂತೂ ತುಂಬ ವರ್ಷನೇ ಆಯಿತು, ನಮ್ಮ ಪ್ರಕೃತಿ ಕುಶೀಲ ಸ್ಟೇಜ್ ಇದ್ಲು ಆವಾಗ ನಾವು ಈ ಲೇಕಿಗೆ ಬಂದಿದ್ದು. ಇವಾಗೇ ಬರ್ತಾ ಇರೋದು, ಬಂದೇ ಇಲ್ಲ ಜಾಸ್ತಿ, ಅಲ್ಲಿ ಮುಂದೆನೇ ಓಡಾಡ್ತಾ ಇರ್ತೀವಿ. ಸೊ ವಾಕಿಂಗ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಮತ್ತೆ ಮನೆಗೆ ಹೊರಟ್ವಿ. ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.